ಹೇಳೋದು. ನಾವು 1.5 ವರ್ಷದಿಂದ ಮಾತಾಡಿ ಸಾಕಾಗಿದ್ದೀವಿ. ಯಾರು ನಮ್ಮ ಅಹವಾಲನ್ನ ಆಲ್ಸಲ್ಲ. ಅವ್ರದೇ ಒಂದು ಇದು ಪ್ರತಿಷ್ಠೆ, ರಾಜಕೀಯ ಪ್ರತಿಷ್ಠೆ ಮಾಡ್ಕೊಬಿಟ್ಟು ಕುಮಾರಸ್ವಾಮಿ ಮೇಲೆ ಎಚ್ ಡಿ ಕೆ ಮೇಲೆ ಡಿ ಕೆ ಮೇಲೆ ಎಚ್ ಡಿ ಕೆ ಎತ್ತಾಕೊಂಡು ಕಿತ್ತಾಡ್ತಾವ್ರೆ. ಇಲ್ಲಿ ಹಾಳಾಗೋಯ್ತಿರೋದು 1.5 ವರ್ಷದಿಂದ ನಾವು. ಅವ್ರುಗಳು ಚೆನ್ನಾಗಿ ಅವ್ರೆ ಎ ಸಿ ರೂಮಲ್ಲಿ ನೋಡಿ, ಈ ಮೋರಿ ನೋಡಿ, ಈ ಕೊಚ್ಚೆ ವಾಸನೆ ಕುಡ್ಕೊಂಡು ನಾವು ದಿನ ಅನ್ನ ತಿನ್ಕೊಂಡು ಮಕ್ಳು ಮರಿನೆಲ್ಲ ಬಿಟ್ಬಿಟ್ಟು ಮಾಡೋ ಕೆಲಸ ಬಿಟ್ಬಿಟ್ಟು ಓಡ್ ಬರ್ಬೇಕು ನಾವು ಒಂದೇ ಉಸಿರಿಗೆ. ನಮ್ಗೆ ಒಂದಿನಾರ ನೆಮ್ಮದಿ ಬೇಡವಾ? ನಾವೇನು ಮನುಷ್ಯರಲ್ವಾ? ಇಲ್ಲಿರೋ ಜನಗಳು 2 ಪಂಚಾಯತಿ ಅವ್ರು ಏನು ಅನ್ಯಾಯ ಮಾಡವ್ರೆ ಸರ್ಕಾರಕ್ಕೆ? ಏನು ಇಡೀ ಕರ್ನಾಟಕ ಎಲ್ಲ ಅಕ್ವೈರ್ ಮಾಡ್ಬಿಟ್ಟು ಎಲ್ಲರನ್ನೂ ಜನಗಳನ್ನ ತಕೋಗಿ ಎಲ್ಲಿ ಬಿಡ್ತಾರೆ ಇವರು? ಎಲ್ಲೋಗಿ ವಾಸ ಮಾಡೋಣ ನಾವು? ಎಲ್ಲೋಗಿ ಜೀವನ ಮಾಡೋಣ? ಏನು ಇಲ್ಲಿರೋರೆಲ್ಲ ಯಾರು ಗೌರ್ಮೆಂಟ್ ಕೆಲಸ ಕೊಟ್ಟವ್ರೆ ಯಾರಿಗಾರ ಒಬ್ರಿಗೆ ಪಂಚಾಯತಿಲಿ? ಏನಾರ ಕೊಟ್ಟು ನಮ್ಗೆ ಸೌಕರ್ಯ ಮಾಡಿಕೊಟ್ಟಿದ್ರೆ ಅವ್ರು ಮಾತಾಡಬೇಕು. ಯಾರು ಏನು ಕೇಳಲ್ಲ. ಒಂದು ಸ್ಕೂಲ್ ಅಭಿವೃದ್ಧಿ ಮಾಡಲ್ಲ, ಒಂದು ಆಸ್ಪತ್ರೆ ಅಭಿವೃದ್ಧಿ ಇಲ್ಲ, ಏನೂ ಇಲ್ಲ. ಅಭಿವೃದ್ಧಿ ಮಾಡೋಕ್ಕೋಸ್ಕರ ಇವಾಗ ಮಾಡ್ತಾರಂತೆ. ಕೆರೆನ ಸ್ವಚ್ಛತೆ ಮಾಡಿ ಅಭಿವೃದ್ಧಿ ಆದಮೇಲೆ ಸ್ವಚ್ಛತೆ ಮಾಡ್ತಾರಂತೆ, ಅಕ್ವೈರ್ ಆದಮೇಲೆ. ಇವಾಗೆ ಸ್ವಚ್ಛತೆ ಮಾಡಿ ಬಿಡಿ, ನಾವು ಚೆನ್ನಾಗಿರ್ತೀವಿ. ನಮಗೇನು ಕೆರೆ ನೀರು ನಮಗೇನು ಅನಾನುಕೂಲ ಏನಿಲ್ಲ. ನಾವು ಆ ಕೆರೆ ನೀರು ಬಳಸ್ತೀವೋ ಬಿಡ್ತೀವೋ ನಾವು ಚೆನ್ನಾಗೇ ಇದ್ದೀವಿ. ಇಲ್ಲಿರೋರ್ಗೆ ಯಾರಿಗಾರ ಏನಾರು ರೋಗ ಬಂದದ? ಕ್ಯಾನ್ಸರ್ ಅಂತಾರೆ. ಕ್ಯಾನ್ಸರ್ ಬಂದವ್ರು ಮಾತ್ರ ಎಷ್ಟು ಜನ ಕ್ಯಾನ್ಸರಿಂದ ಸತ್ತವ್ರು 2 ಪಂಚಾಯತಿಲಿ? ಕ್ಯಾನ್ಸರ್ ಬಂದವ್ರು ಮಾತ್ರ ಸಾಯ್ತಾರ? ಎಲ್ಲ ಕಾಯಿಲೆ ಬಂದರೂ ಸಾಯ್ತೀವಿ. ಮನೇಲಿ ಮನ್ಗಿರೋರು ಮನ್ಗಿದಂಗೆ ಸತ್ತೋಯ್ತಾರೆ ಹಾರ್ಟ್ ಅಟ್ಯಾಕ್ ಆಗಿ. ಇದನ್ನೆಲ್ಲ ಯಾಕೆ ನೀರ್ ಮೇಲೆ, ಭೂಮಿ ಮೇಲೆ, ಈ ಪರಿಸರದ ಮೇಲೆ ಎತ್ತಾಕಿ ರೈತರನ್ನ ಯಾಕೆ ನೀವು ಕಂಗಾಲ್ ಮಾಡ್ತಾ ಇದ್ದೀರಿ, ಬೀದಿಗೆ ಹಾಕ್ತಾ ಇದ್ದೀರಿ? ನಿಮ್ದೇನು ಅಭಿವೃದ್ಧಿ ನಮ್ಗೆ ಬೇಡ. ನಮ್ಮ ಪಾಡಿಗೆ ನಮ್ಗೆ ಬಿಟ್ಬಿಡಿ, ನಿಮ್ಮ ಕೈ ಮುಗಿದು ಬೇಡ್ಕೋತೀವಿ. ನಾವು ನಮ್ಮ ಹೊಲ ಮನೇಲಿ ಗೈಕೊಂಡು ನಾವು ಆರಾಮಾಗಿರ್ತೀವಿ. ಅಷ್ಟೇ ನಮ್ಮದು. ಸರ್ಕಾರ ಕೈ ಮುಗಿದು ಬೇಡ್ಕೊಳ್ಳೋದು ಅಷ್ಟೇ, ಇನ್ನೇನು ಬೇಡ. ನಿಮ್ದು ಏನು ಅಭಿವೃದ್ಧಿನೂ ಬೇಡ, ನಿಮ್ಮದು ಗ್ಯಾರಂಟಿಗಳು ಬೇಡ ನಮಗೆ. ಈ ಗ್ಯಾರಂಟಿ ಬದುಕೊಂಡು ಯಾರೂ ಬದುಕ್ತಾ ಇಲ್ಲ ನಾವು. ನಿಮ್ಮ ಗ್ಯಾರಂಟಿ ನೀವೇ ಮಾಡಿಕೊಡ್ರಿ, ನಿಮ್ಮ ಅಭಿವೃದ್ಧಿ ನೀವೇ ಮಾಡಿಕೊಡ್ರಿ. ರೈತರನ್ನ ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡ್ರಿ. ನನ್ನ ಹೆಸರು ಸುಮಾ. ನಮ್ದೊಂದು 3 ಎಕರೆ ಇದೆ.